ಇರುತ್ತೆ ಗದ್ದುಗೆಯನ್ನ ಏರ್ತಾರೆ. ಶಿಂದೆ ಫ್ಯಾಕ್ಟರ್ ಕೂಡ ಬಹಳ ಏನು ಶಿಂದೆ ಅವರು ಆಡಳಿತ ರೂಢದಲ್ಲಿರುವಂತಹ ಸರ್ಕಾರವನ್ನ ಉರುಳಿಸಿ ತಾವು ಹೆಂಗೆ ಗದ್ದುಗೆಯನ್ನ ಏರಿದ್ರಲ್ಲ, ಸೊ ಇದು ಬಹಳ ಒಂದು ಗೇಮ್ ಚೇಂಜಿಂಗ್ ಫ್ಯಾಕ್ಟರ್ ಆಗಿತ್ತು. ಸೊ ಹಾಗಾಗಿ ಈಗ ಏನು ಎಕ್ಸಿಟ್ ಪೋಲ್ಗಳ ಪ್ರಕಾರ ಮತ್ತೆ ಬಿಜೆಪಿ ಮೈತ್ರಿ ಅಧಿಕಾರಕ್ಕೆ ಏರುತ್ತೆ ಅನ್ನುವಂತ ಭವಿಷ್ಯವನ್ನ ನುಡಿತಿದ್ದಾರೆ. ಎಸ್, ಇನ್ನು ಮ್ಯಾಟ್ರಿಸ್ ಕೂಡ ಅಷ್ಟೇ ಅಲ್ವಾ, ಮ್ಯಾಟ್ರಿಸ್ ಪ್ರಕಾರ ಕೂಡ ಅಲ್ಲಿ ಬಿಜೆಪಿನೇ ಗೆಲ್ಲುತ್ತೆ ಅನ್ನೋದು ಭವಿಷ್ಯ. ಅಫ್ಕೋರ್ಸ್ ಸಟ್ಟಾ ಬಜಾರ್ ಆಗಿರ್ಬೋದು, ಪಿ ಮಾರ್ಕ್ ಎಕ್ಸಿಟ್ ಪೋಲ್ನ ಭವಿಷ್ಯ ಆಗಿರ್ಬೋದು, ಮತ್ತು ಮ್ಯಾಟ್ರಿಸ್ ಪ್ರಕಾರ ಮಹಾರಾಷ್ಟ್ರದ ಅಧಿಕಾರದ ಗದ್ದುಗೆಯನ್ನ ಇರೋದು ಬಿಜೆಪಿ ಅಥವಾ ಮಹಾಯುತಿ ಒಕ್ಕೂಟ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡಿ, ಪಿ ಮಾರ್ಕ್ ಹೇಳ್ತಾ ಇರೋದು 137ರಿಂದ 157 ಕ್ಷೇತ್ರಗಳನ್ನ ಗೆಲ್ಲುತ್ತೆ ಈ ಒಂದು ಮಹಾಯುತಿ ಒಕ್ಕೂಟ ಅಂತ ಹೇಳಿ. ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಮ್ಯಾಜಿಕ್ ನಂಬರ್ ದಾಟ್ ಹೋಗಿದೆ. ಅದಾದ ನಂತರ ಮ್ಯಾಟ್ರಿಸ್ ಪ್ರಕಾರ ಬಿಜೆಪಿ ಮೈತ್ರಿ 150ರಿಂದ 170 ಕ್ಷೇತ್ರಗಳನ್ನ ಆರಾಮದಾಯಕವಾಗಿ ಗೆಲ್ಲುತ್ತೆ ಅಂತ ಹೇಳಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುತ್ತೆ ಅನ್ನೋದು ಬಹಳ ಸ್ಪಷ್ಟ. ಹಾಗಾಗಿನೇ ಈ ಸಟ್ಟಾ ಬಜಾರ್ನ ಹಿಡ್ಕೊಂಡು ಈ 3 ಎಕ್ಸಿಟ್ ಪೋಲ್ಗಳ ಭವಿಷ್ಯ ಬಿಜೆಪಿಯ ಪರವಾಗಿದೆ. ಹಾಗಾಗಿ ಅಫ್ಕೋರ್ಸ್ ಈ ಬಾರಿಯೂ ಕೂಡ ಅಲ್ಲಿ ಬಿಜೆಪಿ ಅಧಿಕಾರದ ಗದ್ದುಗೆಯನ್ನ ಏರುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇದೆ. ಮತ್ತೆ ಈ ಎಕ್ಸಿಟ್ ಪೋಲ್ನ ಭವಿಷ್ಯವನ್ನ ನಾವು ಒಪ್ಕೊಂಡ್ಬಿಡ್ಬೇಕಾ? ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಹಲವಾರು ಎಲೆಕ್ಷನ್ಗಳಲ್ಲಿ ಇದೇ ರೀತಿಯಾದಂತ ಎಕ್ಸಿಟ್ ಪೋಲ್ಗಳು ಬಂದಿದ್ದಾವೆ.